ಪ್ರೀತಿಸಲು ಒಪ್ಪದ ಹುಡುಗಿಗೆ ಚಾಕುವಿನಿಂದ ಇರಿದಿರುವಂತಹ ಒಂದು ಘಟನೆ ನಡೆದಿದೆ. ತನ್ನ ಸ್ನೇಹಿತನ ಜೊತೆ ಸೇರಿ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ ಹುಡುಗಿಗೆ. ಪಾಗಲ್ ಪ್ರೇಮಿ ಅಂತ ತಿಳಿದು ಬಂದಿದೆ. ಯುವತಿಯ ಹಿಂಬದಿಗೆ ಬಟನ್ ಚಾಕುವಿನಿಂದ ಇರಿದಿದ್ರು ಇವರಿಬ್ರು ಅಂತ ಹೇಳಿ ತಿಳಿದು ಬಂದಿದೆ. ಜೂನ್ 21ನೇ ತಾರೀಕಿನಂದು ನಡೆದಿದ್ದಂತ ಘಟನೆ ಇದು. ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಹಾಗೆ ಈ ಪಾಪಿಗಳು ಯಾವ ಮಟ್ಟಿಗೆ ಇರಿದಿದ್ದಾರೆ ಅಂತ ಅಂದ್ರೆ ಸುಮಾರು 2 ಇಂಚಿನಷ್ಟು ಆಳಕ್ಕೆ ಚಾಕುವಿನಿಂದ ಇರಿದಿದ್ರು ಈ ದುಷ್ಕರ್ಮಿಗಳು ಅಂತೇಳಿ ತಿಳಿದು ಬಂದಿದೆ. ರಾಕೇಶ್ ಮತ್ತು ಕುಮಾರ್ ಎಂಬುವರಿಂದ ಈ ರೀತಿಯಾಗಿ ಚಾಕು ಇರಿತ ಆಗಿದೆ. ಯುವತಿಯನ್ನ ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ದಿದ್ದಂತೆ ರಾಕೇಶ್, ಆದ್ರೆ ಆ ಯುವತಿ ಪ್ರೀತಿಸೋಕೆ ಒಪ್ಪದೇ ಇದ್ದಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಜೊತೆಗೆ ಓರ್ವ ಆರೋಪಿ ಕುಮಾರ್ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ರಾಕೇಶ್ ಹಾಗೆ ಕುಮಾರ್ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರುವಂತವರು. ಯುವತಿಯ ಹಿಂಬದಿಗೆ ಚಾಕುವಿನಿಂದ ಇರಿದಿದ್ದಾರೆ. 2 ಇಂಚಿನಷ್ಟು ಆಳಕ್ಕೆ ಆ ಚಾಕುವಿನಿಂದ ಇರಿದಿದ್ರು ಅಂತ ಅಂದ್ರೆ ಪಾಪ ಆ ಯುವತಿಯ ಸ್ಥಿತಿ ಹೇಗಾಗಿರ್ಬೋದು ಅನ್ನುವಂಥ ನಾವಿಲ್ಲಿ ಊಹಿಸ್ಕೊಳ್ಬಹುದಾಗಿದೆ. ಸದ್ಯ ಬಹುಶಃ ಆಕೆಗೂ ಕೂಡ ಈಗ ಚಿಕಿತ್ಸೆ ಕೊಡುವಂತ ಕಾರ್ಯ ಕೂಡ ಆಗಿರಬಹುದು ಏನೋ. ಸೊ ಇದು ನಡೆದಿರೋದು 21ನೇ ತಾರೀಕಿನಂದು, ಇದೇ ತಿಂಗಳ 21ನೇ ತಾರೀಕಿನಂದು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಈಗ ಓರ್ವನನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದರಲ್ಲಿ ರಾಕೇಶ್ ಅನ್ನುವಂಥ ಹುಡುಗ ಏನಿದ್ದ ಆತ ಈ ಯುವತಿ ಹಿಂದೆ ನನ್ನನ್ನ ಪ್ರೀತಿಸು ಅಂತೇಳಿ ಹಿಂದೆ ಬಿದ್ದಿದ್ದಂತೆ. ಆದರೆ ಆ ಯುವತಿ ಪ್ರೀತಿಸೋದಕ್ಕೆ ಒಪ್ಪದೇ ಇದ್ದಂತಹ ಹಿನ್ನೆಲೆಯಲ್ಲಿ ರಾಕೇಶ್ ಮತ್ತು ತನ್ನ ಸ್ನೇಹಿತ ಕುಮಾರ್ ಜೊತೆಗೆ ಸೇರಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾನೆ. ಇದು ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಇದು 21ನೇ ತಾರೀಕಿನಂದು ನಡೆದಿದ್ದಂತಹ ಪ್ರಕರಣ ಸದ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಹಾಗೆ ಮೇಲ್ನೋಟಕ್ಕೆ ಇದೊಂದು ರೀತಿ ಹುಚ್ಚು ಪ್ರೀತಿ ಯುವಕ ರಾಕೇಶ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಯಾಕಂತಂದ್ರೆ ಆ ಪಾಗಲ್ ಪ್ರೇಮಿ ರಾಕೇಶ್ ತಾನು ಪ್ರೀತಿಸ್ತಾ ಇದ್ದಂತಹ ಹುಡುಗಿ ತನ್ನ ಪ್ರೀತಿಗೆ ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ. ಯುವತಿಯ ಹಿಂಬದಿಗೆ ಇರಿದಿರುವಂತಹ ಕಾರಣದಿಂದಾಗಿ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಅವಳು ಕೂಡ ಅಂತೇಳಿ ತಿಳಿದು ಬಂದಿದೆ. ಅದು ಕೂಡ ಸುಮಾರು 2 ಇಂಚಿನಷ್ಟು ಆಳಕ್ಕೆ ಆ ಚಾಕುವಿನಿಂದ ಆತ ಇರಿದಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈ ಕಾರಣಕ್ಕಾಗಿಯೇ ಇಬ್ಬರು ವಿರುದ್ಧನೂ ಕೂಡ ಪ್ರಕರಣ ಕೂಡ ದಾಖಲಾಗಿತ್ತು. ರಾಕೇಶ್ ಇಲ್ಲಿ ಚೂರಿಯಿಂದ ಇರಿದ್ರೆ ಆತನ ಸ್ನೇಹಿತ ಕುಮಾರ್ ಎನ್ನುವನು ಈ ಸಂದರ್ಭದಲ್ಲಿ ಆತನಿಗೆ ಸಾಥ್ ಕೊಟ್ಟಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಈ ರೀತಿ ಅಂತ ಒಂದು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿಯೇ ಈಗ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಹುಶಃ ರಾಕೇಶ್ ಇನ್ನು ಪೊಲೀಸರ ವಶಕ್ಕೆ ಸಿಕ್ಕದಂತೆ ಕಂಡು ಬರ್ತಾ ಇಲ್ಲ. ಪೊಲೀಸರಿಂದ ಕಾರ್ಯಾಚರಣೆ ಮುಂದುವರೆದಿದೆ.